ಹಾಯ್ ಫ್ರೆಂಡ್ಸ್, ಸ್ವಾಗತ ಸುಸ್ವಾಗತ. ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋದಲ್ಲಿ ಸ್ವಿಗ್ಗಿಯ ಇನ್ಸ್ಟಾಮಾರ್ಟ್ ಆರ್ಡರ್ನ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಬನ್ನಿ. ಮೊದಲು ನಾವು ಶಿಫ್ಟ್ನ ಬುಕ್ ಮಾಡ್ಕೊಬೇಕು. ಯಾವ್ಯಾವ ಶಿಫ್ಟ್ ಇದೆ ನೋಡೋಣ. ಫಸ್ಟು ಬ್ರೇಕ್ಫಾಸ್ಟ್ ಶಿಫ್ಟು 5:30ಇಂದ ಬೆಳಿಗ್ಗೆ ಮಾರ್ನಿಂಗ್ ಸ್ಟಾರ್ಟ್ ಆದರೆ ಮಧ್ಯಾಹ್ನ 12 ಗಂಟೆವರೆಗೂ ಇರುತ್ತೆ. ನೆಕ್ಸ್ಟು ಲಂಚ್ ಶಿಫ್ಟು, ಇದು 12 ಗಂಟೆಯಿಂದ ಸ್ಟಾರ್ಟ್ ಆದರೆ 4 ಗಂಟೆವರೆಗೂ ಇರುತ್ತೆ. ನೆಕ್ಸ್ಟು ಸ್ನ್ಯಾಕ್ಸ್ ಶಿಫ್ಟು, ಇದು 4 ಗಂಟೆಯಿಂದ 7 ಗಂಟೆವರೆಗೂ ಇರುತ್ತೆ. ನೆಕ್ಸ್ಟು ಡಿನ್ನರ್ ಶಿಫ್ಟು, ಇದು 7 ಗಂಟೆಯಿಂದ 11 ಗಂಟೆವರೆಗೂ ಇರುತ್ತೆ. ಲೇಟ್ ನೈಟ್ ಶಿಫ್ಟು ಕೂಡ ಇದೆ ಇದರಲ್ಲಿ, 11 ಗಂಟೆಯಿಂದ ಮಾರ್ನಿಂಗ್ 5:30ವರೆಗೂ ಇರುತ್ತೆ. ನಾವು ಇಷ್ಟು ಶಿಫ್ಟ್ಗಳನ್ನು ಬುಕ್ ಮಾಡ್ಕೊಬೋದು. ಪೀಕ್ ಅವರ್ಸು ಇರುತ್ತೆ. ನಾನು ಈಗ ಬರೀ ಮಾರ್ನಿಂಗ್ ಶಿಫ್ಟು 7:30ಇಂದ 9:30ವರೆಗೂ ಮಾತ್ರ ಬುಕ್ ಮಾಡ್ತಾಯಿದ್ದೀನಿ. ಏನಕ್ಕಂದರೆ ನಾನು ಒಂದೇ ಆರ್ಡ್ರು ಹೊಡೆಯೋದು, ಅದಕ್ಕೋಸ್ಕರ. ಈಗ ಆರ್ಡ್ರ್ ಬಿದ್ದಿದೆ. ಇನ್ಸ್ಟಾಮಾರ್ಟು 75 ರುಪೀಸ್ ಕೊಡ್ತಿದ್ದಾನೆ. ಇದು ಗಣೇಶ ಹಬ್ಬದಿಂದ ಜಾಸ್ತಿ ಕೊಡ್ತಿದ್ದಾನೆ, 50 ರೂಪಾಯಿ ಎಕ್ಸ್ಟ್ರಾ ಇದೆ. ಪಿಕಪ್ ಈಗ 2.5 ಕಿಲೋಮೀಟ್ರ್ ಕೊಟ್ಟಿದ್ದಾನೆ. ಬನ್ನಿ ಅದು ಇನ್ಸ್ಟಾಮಾರ್ಟ್ ಎಲ್ಲಿದೆ ಅಂತ ನೋಡೋಣ. ಫಸ್ಟು ಇನ್ಸ್ಟಾಮಾರ್ಟ್ಗೆ ಇವಾಗ ನ್ಯಾವಿಗೇಷನ್ ಹಾಕ್ತಾಯಿದ್ದೀನಿ. ನ್ಯಾವಿಗೇಷನ್ ಹಾಕಿದ್ಗೆ 2.7 ಕಿಲೋಮೀಟ್ರ್ ತೋರಿಸ್ತಿದೆ. ಈಗ ನಾನು ಇನ್ಸ್ಟಾಮಾರ್ಟ್ ಹತ್ರ ರೀಚ್ ಆಗಿದ್ದೀನಿ. ರೀಚ್ ಕೊಡಬೇಕು. ನೆಕ್ಸ್ಟು ಕನ್ಫರ್ಮ್ ಕೊಟ್ಟೆ. ಈಗ ಸೆಲ್ಫಿ ಕೇಳ್ತಿದೆ. ಏನಕ್ಕಂದರೆ ನಾನು ಇವಾಗ ಆನ್ ಮಾಡಿದ್ದೆ, ಅದಕ್ಕೋಸ್ಕರ ಸೆಲ್ಫಿ ಕೊಡಲೇಬೇಕು. ಸೆಲ್ಫಿ ಕ್ಲಿಕ್ ಮಾಡ್ತಾಯಿದ್ದೀನಿ. ಸೆಲ್ಫಿ ಕೊಟ್ಟಾದಮೇಲೆ ನೆಕ್ಸ್ಟು ನಮಗೆ ಏನಾಗುತ್ತೆ ಅಂದರೆ, ನೆಕ್ಸ್ಟು ನಾವು QR ಕೋಡ್ನ ಸ್ಕ್ಯಾನ್ ಮಾಡಬೇಕು. ಈ QR ಕೋಡ್ ಎಲ್ಲಿರುತ್ತೆ ಅಂದರೆ, ಸ್ವಿಗ್ಗಿ ಸ್ಟೋರ್ ಹತ್ರ ಹೋಗಿರ್ತೀರಲ್ಲ ನೀವು, ಅಲ್ಲಿ ಆ ಸ್ಟೋರ್ನಲ್ಲಿ ಹಾಕಿರ್ತಾರೆ QR ಕೋಡ್ ಅಂತ. ಏನಕ್ಕೆ ಅಂದರೆ ಆ QR ಕೋಡು ಆ ಸ್ಟೋರ್ಗೆ ಮಾತ್ರ ಸೀಮಿತ ಆಗಿರುತ್ತೆ. ಅದಕ್ಕೋಸ್ಕರ ನಾವು ಆ QR ಕೋಡ್ನ ಸ್ಕ್ಯಾನ್ ಮಾಡಬೇಕು. ಈಗ ನಾನು ಆ QR ಕೋಡ್ನ ಸ್ಕ್ಯಾನ್ ಮಾಡ್ತೀನಿ. ಸ್ಕ್ಯಾನ್ ಮಾಡಿದ್ಮೇಲೆ ನಮಗೆ ಆರ್ಡ್ರ್ ಬೀಳೋದು, ಇಲ್ಲಾಂದರೆ ಆರ್ಡ್ರ್ ಬೀಳೋಲ್ಲ. ಈಗ ಕೋಡ್ ವೆರಿಫಿಕೇಷನ್ ಆಯಿತು. ನನಗೆ ಈಗ ಆರ್ಡ್ರ್ ಬಿದ್ದಿದೆ. ಇವಾಗ ನಾನು ಆರ್ಡ್ರ್ ID 8516 ಅಂತ ಹೇಳ್ಬಿಟ್ಟು ಆ ಸ್ಟೋರಿಂದ ನಾನು ಆರ್ಡ್ರನ್ನ ಪಿಕಪ್ ಮಾಡ್ತೀನಿ. ಪಿಕಪ್ ಮಾಡೋಕ್ಕೆ ಮುಂಚೆ ಐಟಮ್ಗಳನ್ನ ಸರಿ ಇದೆಯಾ ಅಂತ ನಾನು ನೋಡ್ಕೊಬೇಕು. ಈಗ ನಾನು ಆರ್ಡ್ರ್ ಪಿಕಪ್ ಮಾಡಿದ್ದೀನಿ. ನೆಕ್ಸ್ಟು ಕಸ್ಟಮರ್ದು ಡೀಟೇಲ್ಸ್ ಬರುತ್ತೆ. ಡೀಟೇಲ್ಸ್ ಓಪನ್ ಮಾಡಿದಾಗ ನನಗೆ ಅವ್ರದ್ದು ಲೊಕೇಶನ್ ಬೇಕು ಅಂದರೆ ಲೊಕೇಶನ್ ಕೂಡ ಹಾಕೊಬೋದು. ನಾನೀಗ ಲೊಕೇಶನ್ ಹಾಕ್ಕೊಂಡು ಹೋಗ್ತಾಯಿದ್ದೀನಿ. ನಿಮಗೆ ಲೊಕೇಶನ್ ಗೊತ್ತಿದೆ ಅಂದರೆ ನೀವು ಡೈರೆಕ್ಟಾಗಿ ಹೋಗ್ಬೋದು. ನನಗೆ ಲೊಕೇಶನ್ ಗೊತ್ತಿಲ್ಲ, ಹಂಗಾಗಿ ನಾನು ಲೊಕೇಶನ್ ಹಾಕ್ಕೊಂಡು ಹೋಗ್ತಾಯಿದ್ದೀನಿ. ಈಗ ನಾನು ಕಸ್ಟಮರ್ ಪ್ಲೇಸ್ಗೆ ರೀಚ್ ಆಗಿದ್ದೀನಿ. ರೀಚ್ಡ್ ಡೆಲಿವರಿ ಲೊಕೇಶನ್ ಅಂತ ಕೊಡ್ತೀನಿ. ಈಗ ರೀಚ್ಡ್ ಡೆಲಿವರಿ ಲೊಕೇಶನ್ ಕೊಟ್ಟಿದ ತಕ್ಷಣ ನನಗೆ ಈ ಥರ ಬರುತ್ತೆ. ಕ್ಲಿಕ್ ದ ಫೋಟೋ ಆಫ್ ದಿ ಆಲ್ ಐಟಮ್ಸ್ ಬಿಫೋರ್ ಡೆಲಿವರಿ ಅಂತ ತೋರಿಸ್ತದೆ. ಏನಕ್ಕೆ ಅಂದರೆ ಸ್ವಿಗ್ಗಿ ಸ್ಟೋರಿಂದ ನೀವು ಯಾವ್ಯಾವ ಐಟಮ್ನ ಪಿಕಪ್ ಮಾಡಿದ್ದೀರಾ ಮತ್ತು ರಿಟರ್ನ್ ನೀವು ಕಸ್ಟಮರ್ಗೆ ಯಾವ ಥರ ಐಟಮ್ ಕೊಡ್ತಿದ್ದೀರಾ ಅನ್ನೋ ಕಾರಣಕ್ಕೆ ಫೋಟೋನ ಕ್ಲಿಕ್ ಮಾಡಿ ಅಪ್ಲೋಡ್ ಮಾಡಬೇಕು. ಈಗ ಫೋಟೋನ ಕ್ಲಿಕ್ ಮಾಡ್ತಾಯಿದ್ದೀನಿ. ಫೋಟೋನ ಕ್ಲಿಕ್ ಮಾಡಿದ್ಮೇಲೆ ಅಪ್ಲೋಡ್ ಮಾಡ್ತೀನಿ. ನೆಕ್ಸ್ಟು ಕ್ಯಾಶ್ ಕಲೆಕ್ಟ್ ಮಾಡೋಂಗಿದ್ರೆ ಕ್ಯಾಶ್ ಕಲೆಕ್ಟ್ ಮಾಡ್ಬೋದು, ಅಲ್ಲೇ ತೋರಿಸುತ್ತೆ. ಇದು ನನಗೆ ಕ್ಯಾಶ್ ಕಲೆಕ್ಟ್ ಅಲ್ಲ, ಇದು ಆನ್ಲೈನ್ ಪೇಮೆಂಟ್ ಆಗಿರುತ್ತೆ. ಹಂಗಾಗಿ ನನಗೆ ಇಲ್ಲಿ ನನಗೆ ಕ್ಯಾಶ್ ಕೊಡೋಲ್ಲ, ಹಂಗಾಗಿ ಆನ್ಲೈನ್ ಪೇಮೆಂಟ್ ಆಗಿದೆ. ಈಗ ನಾನು ಡೆಲಿವರಿ ಕಂಪ್ಲೀಟ್ ಕೊಡ್ತೀನಿ. ಇಲ್ಲಿಗೆ ನಂದು ಆರ್ಡ್ರ್ ಕಂಪ್ಲೀಟ್ ಆಗುತ್ತೆ. ನನಗೆ 75 ರೂಪೀಸ್ ಕೊಟ್ಟಿದ್ದಾನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್.